ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಪೈರ್ ಸ್ಮೈಲ್ಸ್. ಇವತ್ತಿನ ವಿಡಿಯೋನಲ್ಲಿ ಶುಕ್ರವಾರದ ಪೂಜೆ ಅಥವಾ ವಾರದ ಪೂಜೆಯ ಇಂದಿನ ದಿನದ ತಯಾರಿಗಳು ಯಾವ ರೀತಿ ಇರಬೇಕು, ನನ್ನ ರೂಟೀನ್ ಆ ದಿನದ್ದು ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ಗುರುವಾರ ಸಂಜೆ 6:30ಗೆ ನಾನು ಅಡುಗೆಗೆ ತಯಾರಿ ಮಾಡಿ 1 ಪಾಟ್ ಮೀಲ್ ಮಾಡೋದು ಅಂತ ಡಿಸೈಡ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ಮೀಲ್ ಪ್ಲ್ಯಾನ್ ಬಗ್ಗೆ ಹೇಳಿದ್ದೆ. ಅದರಲ್ಲಿ ನನ್ನ ಈ ವಾರದ ಮೀಲ್ ಪ್ಲ್ಯಾನ್ ಬಗ್ಗೆನೂ ಹೇಳಿದ್ದೆ. ಅದರ ಪ್ರಕಾರನೇ ಈ ದಿನ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಸ್ಕಿಪ್ ಆಗಿದ್ದರೆ ಇನ್ಸ್ಪೈರ್ ಸ್ಮೈಲ್ಸ್ ಚಾನಲ್ಗೆ ಹೋಗಿ ಮೀಲ್ ಪ್ಲ್ಯಾನ್ ಮಾಡೋದು ಹೇಗೆ ವಿಡಿಯೋನ ನೋಡಿ. ನಾನು ಇಲ್ಲಿ 200 ಗ್ರಾಮ್ ಮಶ್ರೂಮ್ ಪ್ಯಾಕ್ನ ತಗೊಂಡು ಅದನ್ನು ಉಪ್ಪು ನೀರಲ್ಲಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಗ್ಗರಣೆಗೆ ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಇನ್ನರ್ಧ ರುಬ್ಬೋದಕ್ಕೆ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೊಮೆಟೊ ಒಗ್ಗರಣೆಗೆ ಒಂದು ಹೆಚ್ಚಿಟ್ಕೊತಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಂಡು ಆ ಜಾಗನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಜೊತೆಗೆ ಕಾಳುಮೆಣಸು, ಜೀರಿಗೆ, ಸ್ವಲ್ಪ ಸೋಂಪು, ಅಜ್ವೈನ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಅದರಲ್ಲಿ ಚಿಕ್ಕ ವಿಂಗ್ ಮಾತ್ರ ತಗೋಬೇಕು. ದೊಡ್ಡದು ಗೊತ್ತಾಗಲಿ ಅಂತ ತೋರಿಸಿರೋದು. ಸ್ವಲ್ಪ ಪುದೀನ, ಟೊಮ್ಯಾಟೊ ಒಂದು ಚಿಕ್ಕದು, ಒಗ್ಗರಣೆಗೂ ಹಾಕೋದ್ರಿಂದ ಒಂದು ಸಣ್ಣ ಟೊಮೆಟೊ ಸಾಕು. ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ 1 ಪಾಟ್ ಮೀಲ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ನಮಗೆ ತುಂಬ ಟೈಮ್ ಸೇವ್ ಮಾಡುತ್ತೆ. ಇಲ್ಲಾಂದರೆ ಮಧ್ಯಾಹ್ನನೇ ಅಡುಗೆ ಮಾಡಿ ಇಟ್ಟರೆ ಅದು ಕೂಡ ಟೈಮ್ ಸೇವ್ ಆಗುತ್ತೆ. ಆಗ ಮುಂದಿನ ಪ್ರಿಪ್ರೇಷನ್ ಕೂಡ ಸುಲಭ ಆಗುತ್ತೆ. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕಿ ಈರುಳ್ಳಿನ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ನೂ ಹಾಕ್ಕೊಂಡು ಡ್ರೈ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಮಶ್ರೂಮ್ ತುಂಬ ನೀರು ಬಿಡೋದ್ರಿಂದ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ರುಬ್ಕೊಂಡಿರೋ ಮಸಾಲೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಟೊಮೆಟೊನೂ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ 1 ಕಪ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ನೀರನ್ನು ಸೇರಿಸಿ ಕುದಿಸ್ಕೊಳ್ಬೇಕು. ಕುದಿಯುವಾಗ ಅರ್ಧ ನಿಂಬೆ ರಸನ ಸೇರಿಸಿ ಮಿಕ್ಸ್ ಮಾಡಿ ಲಿಡ್ನ ಹಾಕಿ 1 ವಿಷಲ್ ಕೂಗಿಸ್ಕೋಬೇಕು. ಇದನ್ನು ತುಪ್ಪದ ಜೊತೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ವಿಸಿಲ್ ಕೂಗಿ ಅದು ಬಿಡೋ ಅಷ್ಟರಲ್ಲಿ ನಾನಿಲ್ಲಿ ಶುಕ್ರವಾರದ ಮೀಲ್ ಪ್ಲ್ಯಾನ್ ಪ್ರಕಾರ ದೋಸೆಗೆ ಹಿಟ್ಟನ್ನು ರುಬ್ಕೊಳ್ತಾ ಇದ್ದೀನಿ. ದೋಸೆಗೆ ಅಕ್ಕಿ ಮತ್ತು ಉದ್ದಿನಬೇಳೆ ಬೆಳಗ್ಗೆನೇ ನೆನೆಸಿದ್ದೆ. ಈಗ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ವಾರದ ದಿನ ಈಸಿಯಾಗಿರೋ ರೆಸಿಪೀಸ್ನ ಪ್ಲ್ಯಾನ್ ಮಾಡಿಕೊಂಡ್ರೆ ಆ ದಿನ ಟೆನ್ಷನ್ ಫ್ರೀ ಆಗಿ ಇರುತ್ತೆ ಮತ್ತು ಹೆಲ್ದಿಯಾಗಿರೋ ತಿಂಡಿನೂ ಕೂಡ ರೆಡಿಯಾಗುತ್ತೆ. ನಮ್ಮ ಮನೆಯಲ್ಲಿ ಶುಕ್ರವಾರ ವಾರದ ಪೂಜೆ ಮಾಡ್ತೀವಿ. ನಾನು ಕೂಡ ಮುಂಚೆ ಏನು ಪ್ಲ್ಯಾನ್ ಮಾಡ್ಕೋತಾ ಇರಲಿಲ್ಲ. ಆಗ ಆ ದಿನ ಫುಲ್ ಟೆನ್ಷನ್ ಅನ್ನಿಸ್ತಿತ್ತು. ಈಗ ಟೆನ್ಷನ್ ಏನಿರೋದಿಲ್ಲ. ಅದಕ್ಕೆ ವಾರದ ಪೂಜೆಯ ಇಂದಿನ ದಿನದ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್. ಈ ರುಬ್ಕೊಂಡಿರೋ ಹಿಟ್ಟನ್ನು ಚೆನ್ನಾಗಿ ಕಲಸಿ ಓವನಲ್ಲಿ ರಾತ್ರಿ ಫುಲ್ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ವಿಸಿಲ್ ಬಿಡೋ ಅಷ್ಟರಲ್ಲಿ ಅಡುಗೆ ಮಾಡಿರೋ ಪಾತ್ರೆ ಕೂಡ ಕ್ಲೀನ್ ಮಾಡಿ ಆಗಿತ್ತು. ಈಗ ವಿಸಿಲ್ ಬಿಟ್ಟಿತ್ತು. ಮಶ್ರೂಮ್ ಬಿರಿಯಾನಿ ಕೂಡ ಬಿಡಿಬಿಡಿಯಾಗಿ ಚೆನ್ನಾಗಿ ರೆಡಿಯಾಗಿದೆ.
ಇದಾದಮೇಲೆ ನಾವು ಊಟ ಮಾಡಿ ಅಡುಗೆ ಮನೆ ಸಹ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ದೇವ್ರ ಮನೆಯ ಸಾಮಾನುಗಳನ್ನ ತೊಳೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗಲೇ ಇದನ್ನು ವಾಶ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲಿ ಡ್ರೈ ಆಗಿರುತ್ತೆ. ಅದನ್ನು ಡೈರೆಕ್ಟಾಗಿ ದೇವ್ರ ಮನೆಗೆ ಜೋಡಿಸ್ಕೋಬಹುದು ಅಂತ. ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡೋದಕ್ಕೆ ಮೂರ್ತಿಗಳು ಮತ್ತು ವಸ್ತುಗಳು ಮ್ಯಾಕ್ಸಿಮಮ್ ಬ್ರಾಸ್ ಇರೋದ್ರಿಂದ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತೀನಿ. ಇನ್ನು ಸಿಲ್ವರ್ ಐಟಮ್ಸ್ನ ನಾನು ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡೋದು, ಅದಕ್ಕೆ ಅದನ್ನೆಲ್ಲ ಎತ್ತಿಟ್ಟಿರ್ತೀನಿ. ಲಕ್ಷ್ಮೀ ಪೂಜೆಗೆ ಮತ್ತು ಹಬ್ಬಗಳಿಗೆ ಅದನ್ನು ತೆಗೆಯೋದು, ಯೂಸ್ ಮಾಡೋದು. ಇಲ್ಲಿ ನಾನು ಗಣಪತಿ ಮತ್ತು ಲಕ್ಷ್ಮೀ ಮೂರ್ತಿಗಳು ಇರೋದ್ರಿಂದ ಅದನ್ನು ಡೈಲಿ ಪೂಜೆಗೆ ಇಟ್ಟಿರ್ತೀನಿ. ವಾರಕ್ಕೊಮ್ಮೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಅದನ್ನು ಕ್ಲೀನ್ ಮಾಡೋದಕ್ಕೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ರೂಪೇರಿ ಹಚ್ಚಿ ತೊಳೆಯೋದು ಅಷ್ಟೇ, ಬೇಗ ಕ್ಲೀನ್ ಆಗುತ್ತೆ. ಇನ್ನು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ, ಸ್ವಲ್ಪ ಸಾಫ್ಟ್ ಆಗಿರಲಿ ಅಂತ. ಎಲ್ಲ ಬ್ರಾಸ್ ಮತ್ತು ಕಾಪರ್ ಐಟಮ್ಸ್ಗಳಿಗೆ ಹುಣಸೆ ಹಣ್ಣನ್ನು ಹಚ್ಚಿ ತೊಳೆಯೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ. ವಾರ ಪೂರ್ತಿ ಅದ್ರ ಶೈನಿಂಗ್ ಹಾಗೇ ಇರುತ್ತೆ. ಇನ್ನು ನಮ್ಮಮ್ಮ ಏನಾದರೂ ದೇವ್ರ ಸಾಮಾನು ತೊಳೆದ್ರೆ ವಾರ ಅಲ್ಲ ತಿಂಗಳಾದರೂ ಅದ್ರ ಶೈನಿಂಗ್ ಹೋಗಿರಲ್ಲ. ಅವರಿದ್ದರೆ ನನಗೆ ದೇವ್ರ ಸಾಮಾನು ಅವರೇ ತೊಳ್ಕೊಡೋದು. ಇನ್ನು ಹಿತ್ತಾಳೆ ಮತ್ತು ಕಂಚಿನ ಸಾಮಾನುಗಳನ್ನ ಆದಷ್ಟು ಹುಣಸೆ ಹಣ್ಣನ್ನು ಬಳಸಿ ಸೋಪ್ ಹಾಕಿ ತೊಳೆದ್ರೆ ಸಾಕು. ಬೇರೆ ಯಾವುದೇ ಕೆಮಿಕಲ್ಸ್ ಪದಾರ್ಥಗಳನ್ನ ಯೂಸ್ ಮಾಡಬಾರ್ದು, ಅದ್ರ ಶೈನಿಂಗ್ ಹೋಗಿಬಿಡುತ್ತೆ. ದೇವ್ರ ಮನೆ ವಸ್ತುಗಳು ಅದು ನಮಗೆ ಬರೀ ವಸ್ತುಗಳಾಗಿ ಇರೋದಿಲ್ಲ, ಅದು ನಮಗೆ ದೈವಿಕತೆಯ ಅಂಶ ಇದ್ದಂಗೆ. ನಿಯಮಿತವಾಗಿ ಪೂಜಾ ಸಾಮಾನುಗಳನ್ನ ಅಂದರೆ ಡೈಲಿ ಅಂತಲ್ಲ, ವಾರಕ್ಕೊಮ್ಮೆ ಆದರೂ ಅದನ್ನು ಕ್ಲೀನ್ ಮಾಡೋ ಅಭ್ಯಾಸನ ಮಾಡ್ಕೋಬೇಕು. ಅದನ್ನು ನಮ್ಮ ಸುತ್ತಮುತ್ತ ಶಕ್ತಿಯನ್ನು ಪಾಸಿಟಿವ್ ಆಗಿ ಮಾಡುತ್ತೆ ಮತ್ತು ಫ್ರೆಶ್ ಆಗಿ ಇರಿಸುತ್ತೆ. ನೀವು ಈ ವಸ್ತುಗಳನ್ನ ಕ್ಲೀನ್ ಮಾಡುವಾಗ ನಮ್ಮ ಮನಸ್ಸು ತಾಳ್ಮೆಯಿಂದ ಇರಬೇಕು ಮತ್ತು ಶುದ್ಧ ಹೃದಯದಿಂದ ಮಾಡಬೇಕು. ಕ್ಲೀನ್ ಮಾಡುವಾಗ ನಮ್ಮ ಮನಸ್ಸು ತುಂಬ ಚಂಚಲ ಇರೋದ್ರಿಂದ ಪ್ರಾರ್ಥನೆ ಅಥವಾ ಮಂತ್ರಗಳನ್ನ ಪಠಿಸ್ಬೋದು, ಇಲ್ಲ ಅಂದರೆ ಒಳ್ಳೆ ಹಾಡುಗಳನ್ನಾದರೂ ಕೇಳಬಹುದು. ನಮ್ಮ ಪೂಜಾ ಸಾಮಾನುಗಳನ್ನ ನಾವು ಸ್ವಚ್ಛವಾಗಿ ಇಡೋದ್ರಿಂದ ನಾವು ದೇವರಿಗೆ ಗೌರವ ಅಥವಾ ಭಕ್ತಿಯನ್ನು ತೋರಿಸ್ದಂಗೆ, ಹಾಗೆ ನಮ್ಮ ಆಂತರಿಕ ಅಥವಾ ಮನಸ್ಸಿನ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತೆ. ನಮ್ಮ ಮನೆ ಕೂಡ ಪವಿತ್ರತೆಯಿಂದ ಕೂಡಿರುತ್ತೆ. ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಮತ್ತು ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಇನ್ನು ನಾನು ಹಿತ್ತಾಳೆ ಮತ್ತು ತಾಮ್ರದ ವಸ್ತುಗಳಿಗೆ ಹುಣಸೆ ಹಣ್ಣನ್ನು ಹಚ್ಚಿ ಒಂದು 5 ನಿಮಿಷ ಪಕ್ಕಕ್ಕಿಟ್ಟು ಬೇರೆ ವಸ್ತು ಅಥವಾ ಮೂರ್ತಿಗಳನ್ನ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಮಾಮೂಲಿ ವಿಮ್ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ. ಹುಣಸೆ ಹಣ್ಣು ಹಚ್ಚಿ 5 ನಿಮಿಷ ಇಟ್ಟರೆ ಏನಾದರೂ ಕಲೆಯಾಗಿದ್ದರೆ ಬೇಗ ಕ್ಲೀನ್ ಆಗುತ್ತೆ ಅದಕ್ಕೆ. ಇನ್ನು ಇದು ಕೆಲವರಿಗೆ ಸಾಮಾನ್ಯ ಕೆಲಸ ಅಂತ ಅನ್ನಿಸ್ಬೋದು, ಆದರೆ ಧಾರ್ಮಿಕ ರಿಚುವಲ್ಸ್ ಅಥವಾ ಪರಂಪರೆಯನ್ನು ಅನುಸರಿಸೋರಿಗೆ ಪೂಜಾ ವಸ್ತುಗಳನ್ನ ಶುದ್ಧಗೊಳಿಸೋದು ಒಂದು ದೊಡ್ಡ ಆಧ್ಯಾತ್ಮಿಕ ಅರ್ಥ ಇದೆ. ಇದು ನಮ್ಮ ಮನಸ್ಸನ್ನು ಪ್ಯೂರ್ ಆಗಿ ಇಡುತ್ತೆ, ಪಾಸಿಟಿವ್ ಆಗಿಡುತ್ತೆ, ನಮ್ಮನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಮನಸ್ಸಿನಲ್ಲಿ ಧನ್ಯತಾ ಭಾವ ಮತ್ತು ಭಕ್ತಿ ಭಾವನ ಮೂಡಿಸುತ್ತೆ. ಡೌನ್ ಟು ಅರ್ತ್ ಅಂತೀವಲ್ಲ ಹಾಗೆ. ಇನ್ನು ನಾನು ಒಂದೊಂದು ಟೆಂಪಲ್ಗೆ ಹೋದರೂ ಒಂದೊಂದು ವಿಗ್ರಹಗಳನ್ನ ತಂದು ಇಟ್ಕೋತೀನಿ ನೆನಪಿಗೆ ಅಂತ. ನಿಮಗೂ ಏನಾದರೂ ಈ ರೀತಿ ಅಭ್ಯಾಸ ಇದ್ದರೆ ಕಮೆಂಟ್ ಮಾಡಿ. ಇನ್ನು ನಾವು ಎಷ್ಟೇ ಓದಿದ್ರು, ಎಷ್ಟೇ ದೊಡ್ಡವರಾದರೂ ನಮ್ಮ ವಸ್ತುಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ. ನಾವು ನಮ್ಮ ಟ್ರೆಡಿಷನ್ನ ಕಾಪಾಡಲಿಲ್ಲ ಅಂದರೆ ಮತ್ತಿನ್ಯಾರು ಕಾಪಾಡ್ತಾರಲ್ವ? ನಾವೇ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ಕೊಡ್ಲಿಲ್ಲ ಅಂದರೆ ಅವರಿಗೆ ನಮ್ಮ ಟ್ರೆಡಿಷನ್ಸ್ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಈ ರೀತಿಯಾಗಿ ನಾವು ನಮ್ಮ ಪೂಜಾ ದಿನದ ಹಿಂದಿನ ದಿನ ದೇವರ ವಸ್ತುಗಳನ್ನ ವಾಶ್ ಮಾಡಿ ಇಟ್ಟರೆ ಮಾರನೇ ದಿನ ವಾಶ್ ಮಾಡಿ ಪೂಜೆ ಮಾಡೋದು ತಪ್ಪುತ್ತೆ. ಜೊತೆಗೆ ಶುಕ್ರವಾರ ಪೂಜೆ ಸಾಮಾನುಗಳನ್ನ ತೊಳಿಬಾರ್ದು ಅಂತಾರೆ. ಅದಕ್ಕೆ ಮುಂಚಿನ ದಿನದೇ ವಾಶ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇ ತುಂಬಾ ಟೈಮ್ ಸೇವ್ ಆಗುತ್ತೆ. ನನಗೆ ಇಷ್ಟು ಪೂಜೆ ಸಾಮಾನುಗಳನ್ನ ತೊಳೆಯೋ ಅಷ್ಟರಲ್ಲಿ 1/2 ಅವರ್ ಬೇಕಾಯಿತು. ಇನ್ನು ನಾನು ಮುಂಚೆನೇ ಹೇಳಿದ ಹಾಗೆ ಸಿಲ್ವರ್ ಐಟಮ್ಸ್ ವಾಶ್ ಮಾಡೋದಕ್ಕೆ ರೂಪೇರಿನ ತಗೊಂಡು ಅದನ್ನು ಒಂದು ಹತ್ತಿಗೆ ಹಚ್ಕೊಂಡು ಅದನ್ನು ತಿಕ್ಕೋದಷ್ಟೆ. ಈ ರೀತಿ ಇದನ್ನು ಹಚ್ಚುತ್ತಾ ಇದ್ದಂಗೆ ಅದು ಬ್ಲ್ಯಾಕ್ ಕಲರ್ ಇರೋದೆಲ್ಲ ಹೋಗಿಬಿಡುತ್ತೆ, ತುಂಬ ಶೈನಿಂಗ್ ಬರುತ್ತೆ, ಈಗ ತಾನೇ ಕೊಂಡ್ಕೊಂಡಿರೋ ಹಾಗೆ ಕಾಣುತ್ತೆ.
ನಿಮಗೇನಾದರೂ ಈ ಟ್ರಿಕ್ ಗೊತ್ತಿಲ್ಲ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಆಮೇಲೆ ರಿಸಲ್ಟ್ ಏನಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ನೀವೇ ಎಷ್ಟು ಶೈನಿಂಗಾಗಿ ಕಾಣಿಸ್ತಿದೆ ಅಲ್ವಾ. ಈಗ ದೇವ್ರ ಮನೆ ವಸ್ತುಗಳನ್ನ ಕ್ಲೀನ್ ಮಾಡಿ ಆಯಿತು. ವಾಶ್ ಬೇಸಿನ್ ಕ್ಲೀನ್ ಮಾಡಿದರೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ವಸ್ತುಗಳು ಡ್ರೈ ಆಗಿರುತ್ತೆ. ಇನ್ನು ನಾವು ರೆಂಟೆಡ್ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಇಲ್ಲಿ ನಮಗೆ ದೇವ್ರ ಮನೆ ಇಲ್ಲ. ನನ್ನ ಹಸ್ಬೆಂಡ್ ಕೆಲಸ ಮೂವಿಂಗ್ ಇರೋದ್ರಿಂದ ನಾನು ಯಾವ ಫಿಕ್ಸ್ಡ್ ದೇವ್ರ ಮನೆ ಇಟ್ಟಿಲ್ಲ. ಟೀಪಾಯ್ ಮೇಲೆ ದೇವರನ್ನ ಇಟ್ಟು ಪೂಜೆ ಮಾಡ್ತೀವಿ. ಇನ್ನು ಇದು ಸೆಲ್ಫ್ ಕೇರ್ ಟೈಮ್. ಈಗ ಇದೆಲ್ಲ ಆದಮೇಲೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಏರ್ಗೆ ಆಯಿಲ್ ಹಾಕ್ಕೊಳ್ತೀನಿ. ಮಾರನೇ ದಿನ ಕೂದಲಿಗೆ ಶ್ಯಾಂಪೂ ಮಾಡೋದ್ರಿಂದ ಇಂದಿನ ದಿನವೇ ಕೂದಲಿಗೆ ಎಣ್ಣೆ ಅಪ್ಲೈ ಮಾಡಿ ಮಲಗ್ತೀನಿ. ಈಗ ನಾನು ನನ್ನ ಕೂದಲಿಗೆ ಹೇಗೆ ಆಯಿಲ್ ಅಪ್ಲೈ ಮಾಡ್ತೀನಿ, ಹೇಗೆ ಮಸಾಜ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಕೂದಲಿಗೆ ಆಯಿಲ್ ಅಪ್ಲೈ ಮಾಡಿ ಒಂದು 5 ರಿಂದ 10 ನಿಮಿಷನಾದ್ರೂ ತಲೆಗೆ ಮತ್ತು ಕೂದಲಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ನನಗಿಂತ ನನ್ನ ಅಮ್ಮ ನನಗೆ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ರು, ಮಸಾಜ್ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಆಯಿಲ್ ಅಪ್ಲೈ ಮಾಡ್ಕೋಬೇಕಾದ್ರೆಲ್ಲ ಅದು ನೆನಪಾಗುತ್ತೆ. ನಾನು ಚಿಕ್ಕ ಹುಡುಗಿ ಇದ್ದಾಗ ನನಗೆ ಒಂದೇ ಒಂದು ಕೂದಲು ಕೆಳಗಡೆ ಬಿದ್ದರೆ ಅಳ್ತಾ ಇದ್ನಂತೆ. ಆದರೆ ಈಗ ಅದೆಲ್ಲ ಸಿಲ್ಲಿ ಅನಿಸುತ್ತೆ. ಮಗು ಆದಮೇಲೆ ಎಷ್ಟೊಂದು ಕೂದಲು ಉದುರಿದ್ರೂ ಈಗ ಏನೂ ಅನ್ನಿಸ್ತಿಲ್ಲ. ಜೊತೆಗೆ ನಮ್ಮ ಮನೆಯಲ್ಲಿ ಆರ್ಡ್ ವಾಟರ್ ಇರೋದ್ರಿಂದ ಏರ್ ಕೇರ್ನ ಮಾಡಲೇಬೇಕಾಗತ್ತೆ. ನೀವು ನಿಮ್ಮ ಅನುಭವಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಆಯಿಲ್ ಎಲ್ಲ ಕೂದಲಿಗೆ ಮಸಾಜ್ ಮಾಡಿ ಅಪ್ಲೈ ಮಾಡಿದ ಮೇಲೆ ಬ್ರಾಡ್ ಕೂಂಬ್ ಅಂದರೆ ಅಗಲವಾದ ಬಾಚಣಿಗೆಯಲ್ಲಿ ಕೂದಲನ್ನು ಕೂಂಬ್ ಮಾಡಿಕೊಂಡು ಲೂಸಾಗಿ ಕೂದಲನ್ನು ಎಳೆದುಕೊಳ್ತೀನಿ. ಲೂಸ್ ಏರ್ ಬಿಟ್ಟರೆ ಮತ್ತೆ ಬೆಳಗ್ಗೆ ಏಳೋ ಅಷ್ಟರಲ್ಲಿ ಸಿಕ್ಕಾಗುತ್ತೆ ಅಂತ. ಆಯಿಲ್ನ ನಾವು ಕೂದಲು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಚೆನ್ನಾಗಿ ಅಪ್ಲೈ ಮಾಡಬೇಕು. ಈ ವಿಡಿಯೋನಲ್ಲಿ ನಾನು ಮುಂಚೆನೇ ಹೇಳಿರೋ ಹಾಗೆ ಪೂಜೆ ದಿನದ ಹಿಂದಿನ ದಿನ ನಾವು ದೇವರ ವಸ್ತುಗಳನ್ನ ವಾಶ್ ಮಾಡೋ ಎಕ್ಸ್ಟ್ರಾ ಕೆಲಸ ಇರುತ್ತೆ. ಅದಕ್ಕೆ ಆದಷ್ಟು ಮಧ್ಯಾಹ್ನನೇ ಅಡುಗೆ ಮಾಡೋದು, ಇಲ್ಲಾಂದರೆ ಕೆಲಸಕ್ಕೆ ಹೋಗೋರಿದ್ರೆ ಈ ರೀತಿ 1 ಪಾಟ್ ಮೀಲ್ ಮಾಡಿಕೊಂಡ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಹಾಗಂತ ಅನ್ಹೆಲ್ದಿ ತಿನ್ನೋದು, ಈಸಿ ಇದೆ ಅಂತ ಬ್ಯಾಲೆನ್ಸ್ಡ್ ಅಲ್ದಿರೋ ಫುಡ್ನ ತಿನ್ನೋದು ಸರಿಯಲ್ಲ. ಆನಂತರ ನೆಕ್ಸ್ಟ್ ದೇವರ ವಸ್ತುಗಳನ್ನ ಕ್ಲೀನ್ ಮಾಡಿ ಇಡೋದು, ನಮ್ಮ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೂ ಪ್ರಿಪೇರ್ ಮಾಡಿ ಇಡೋದು. ಈ ಎಲ್ಲ ಕೆಲಸದ ಮಧ್ಯದಲ್ಲೂ ನಮ್ಮ ಸೆಲ್ಫ್ ಕೇರ್ ಮರೀದೇನೆ ಮಾಡ್ಕೊಳ್ಳೋದು ಒಳ್ಳೆಯದು. ನಾವು ಹೇಗಿದ್ರೂ ವಾರದ ದಿನ ತಲೆಗೆ ಸ್ನಾನ ಮಾಡೋದ್ರಿಂದ ಹಿಂದಿನ ದಿನ ಕೂದಲಿಗೆ ಆಯಿಲ್ ಮಾಡ್ಕೊಳ್ಳೋದು, ಮೈಕೈಗೂ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಗ ದೇಹನೂ ಕೂಡ ತಂಪಾಗಿ ಇರುತ್ತೆ. ಈಗ ನಾನು ಮುಂಚೆನೇ ಹೇಳಿದ ಹಾಗೆ ಅಗಲವಾದ ಬಾಚಣಿಗೆ ಅಥವಾ ಬ್ರಾಡ್ ಕೂಂಬಲ್ಲಿ ಕೂದಲನ್ನು ಕೂಂಬ್ ಮಾಡಿಕೊಂಡು ಲೂಸಾಗಿ ಕೂದಲನ್ನು ಎಳೆದುಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾನು ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತಲೂ ತಿಳಿಸಿ. ಇದು ನನ್ನ ವಾರದ ಪೂಜೆಯ ಇಂದಿನ ದಿನದ ಸಂಜೆಯ ರುಟೀನ್ ಆಗಿದೆ. ಈಗಾಗಲೇ ನಾನು ಕೆಲವು ವಿಡಿಯೋಸ್ನ ಹಾಕಿದ್ದೀನಿ. ಇನ್ಫಾರ್ಮೇಷನ್ಗಳನ್ನ ಅಥವಾ ಟಿಪ್ಸ್ಗಳನ್ನು ನನ್ನ ಡೈಲಿ ರೂಟೀನ್ಸ್ ಜೊತೆಗೆ ಹೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಇಷ್ಟ ಆದರೆ ಇನ್ಸ್ಪೈರ್ ಸ್ಮೈಲ್ಸ್ ಚಾನಲ್ಗೆ ಹೋಗಿ ನೋಡಬಹುದು. ನಿಮಗೆ ಈ ವಿಡಿಯೋಗಳನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ಮುಕ್ತವಾಗಿ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ನನ್ನ ಫ್ರೈಡೇ ಪೂಜೆ ಬಗ್ಗೆ ಹೇಳ್ತೀನಿ, ಆವತ್ತಿನ ರೂಟೀನ್ ಬಗ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.